ಬೆಂಗಳೂರಿನ ಯಲಹಂಕದ ಕೋಗಿಲು ಸರ್ಕಲ್ ನಲ್ಲಿರತಕ್ಕಂತ ಕೇಂದ್ರೀಯ ವಿಹಾರದ ಒಳಭಾಗದಲ್ಲಿ 2 ಗಂಟೆಗಳ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಕೇಂದ್ರೀಯ ವಿಹಾರದ ಒಳಭಾಗದಲ್ಲಿರ್ತಕ್ಕಂಥ 9 ಎಕರೆ ಆವರಣ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಈ ಒಂದು ಕೇಂದ್ರೀಯ ವಿಹಾರದ ನೆಲಮಹಡಿಯಲ್ಲಿ ಇರ್ತಕ್ಕಂಥ ಪಾರ್ಕಿಂಗ್ ನಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳು ಕೂಡ ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಸತತ 2 ಗಂಟೆಗಳಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ 1800 ಜನರು ವಾಸ ಆಗಿರ್ತಕ್ಕಂಥ 603 ಅಪಾರ್ಟ್ಮೆಂಟ್ ನ ಒಳಭಾಗದಲ್ಲಿ ಫ್ಲಾಟ್ಗಳಿದೆ. ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಜನರು ಪ್ರತಿ ಬಾರಿ ಜೋರಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು. ಸುಮಾರು 60 ರಿಂದ 70 ಕಾರುಗಳು ಹಾಗೂ ಸುಮಾರು 45 ರಿಂದ 50 ಟೂ ವೀಲರ್ ಗಳನ್ನ ಈ ಕೆಳಭಾಗದಲ್ಲಿ ನೆಲಮಹಡಿಯಲ್ಲಿ ಪಾರ್ಕಿಂಗ್ ಮಾಡಲಾಗಿತ್ತು. ಎಲ್ಲವೂ ಕೂಡ ಈಗಾಗಲೇ ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಪ್ರತಿ ಬಾರಿ ಜೋರಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಸುಮಾರು 2 ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದಂತ ಪರಿಣಾಮವಾಗಿ 9 ಎಕರೆಯ ವಿಶಾಲವಾಗಿರ್ತಕ್ಕಂಥ ಈ ಒಂದು ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ ನ ಆವರಣ ಸಂಪೂರ್ಣವಾಗಿ 4 ರಿಂದ 5 ಅಡಿಗಳಷ್ಟು ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಈ ಒಂದು ಫ್ಲಾಟ್ ಗಳಿರ್ತಕ್ಕಂಥ ನಿವಾಸಿಗಳು ಒಳಭಾಗಕ್ಕೆ ಬರಬೇಕಾದ್ರೆ ಬೋಟ್ ಅಥವಾ ಟ್ರಾಕ್ಟರ್ ನ ಸಹಾಯದಿಂದ ಬರಬೇಕಾಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ, ನಿತೀಶ್ ಎಂಬಂತ ದಂಪತಿ ಡೆಲ್ಲಿಯಿಂದ ಬಂದಿದ್ದಾರೆ. ಅವರು ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲಿ ವಾಸವಾಗಿರ್ತಕ್ಕಂಥದ್ದು. ತಡರಾತ್ರಿ ಬಂದಿರತಕ್ಕಂತ ಈ ದಂಪತಿಗಳು ಒಳಗಡೆ ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ಟ್ರಾಕ್ಟರ್ ನಲ್ಲಿ ಬಂದು ತಮ್ಮ ಮನೆಗೆ ತೆರಳುತ್ತಿದ್ದಾರೆ ಅನ್ನೋದನ್ನ ಟಿವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ಸುಮಾರು 4 ರಿಂದ 5 ಅಡಿಗಳವರೆಗೂ ಕೂಡ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನ ಒಳಭಾಗದಲ್ಲಿ ಜಲಾವೃತವಾಗಿರ್ತಕ್ಕಂಥದ್ದು. ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ನಿವಾಸಿಗಳನ್ನ ಕರೆತಕೊಂಡು ಬಂದು ಒಳಭಾಗಕ್ಕೆ ಅವರ ಫ್ಲಾಟ್ಗೆ ಬಿಡಬೇಕಾದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿಯನ್ನ ಎದುರಿಸ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಇಲ್ಲಿರ್ತಕ್ಕಂಥ ಫ್ಲಾಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ಕೂಡ ಹಿರಿಯ ನಾಗರಿಕರು ಮಕ್ಕಳು ಕೂಡ ಇದೇ ರೀತಿಯಾಗಿ ಒಳಭಾಗಕ್ಕೆ ಬಂದು ಪ್ರವೇಶವನ್ನ ಪಡೆಯಬೇಕು. ತದನಂತರ ಹೊರ ಹೋಗ್ಬೇಕಾದ್ರೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು. ಇದೇ ರೀತಿಯ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇನ್ನು ನಾಳೆ ಇಡೀ ದಿನ ಇಲ್ಲಿ ಮಳೆಯಿಂದ ಆವೃತವಾಗಿರ್ತಕ್ಕಂಥ ಕೇಂದ್ರೀಯ ವಿಹಾರನ ಆ ಫ್ಲಾಟ್ ನ ಒಳಭಾಗದಲ್ಲಿ ಇರ್ತಕ್ಕಂಥ ಕೆಳಗಡೆ ನೆಲಮಹಡಿಯಲ್ಲಿ ಏನೋ 3 ರಿಂದ 4 ಅಡಿಗಳು ಮಳೆ ನೀರಿನಿಂದ ಆವೃತವಾಗಿದೆ. ಇವೆಲ್ಲವನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಹೊರಹಾಕುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.